ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ವೆಲ್ಕಮ್ ಟು ನನ್ನ ಯೂಟ್ಯೂಬ್ ಚಾನೆಲ್. ಆ್ಯಂಡ್ ಇವತ್ತು ಡೇ ಇನ್ ಮೈ ಲೈಫ್ ಆಗಿರುತ್ತೆ, ಜೊತೆಗೆ ಶೂಟಿಂಗ್ ಕೂಡ ಇದೆ ಇವತ್ತು. ಆ್ಯಂಡ್ ಸ್ಪೆಷಲ್ ಏನು ಅಂತಂದರೆ ಇವತ್ತು ಥರ್ಸ್ಡೇ, ಸೊ ಹಾಗಾಗಿ ಬೆಳಗ್ಗೆ 4:15 ಎದ್ದೆ. ಅಲಾರಾಮ್ 4 ಗಂಟೆಗೆ ಇಟ್ಟೆ, ಬಟ್ 4:15 ಎದ್ದೆ. ಬಿಕಾಸ್ ನನಗೆ ಹಿಂದಿನ ದಿನವೂ ಶೂಟ್ ಇತ್ತು, ಸ್ವಲ್ಪ ಲೇಟ್ ಆಯಿತು ಮಲ್ಕೊಳ್ಳೋದು. ಬಟ್ ಬೇಗ ಎದ್ದು ನಾನು ಪೂಜೆ ಮಾಡಲೇಬೇಕು, ನಂಗೆ ಸಂಜೆ ಪೂಜೆ ಮಾಡೋಕ್ಕಾಗಲ್ಲ ಶೂಟಿಂಗ್ ಇರೋ ಕಾರಣ. ಹಾಗಾಗಿ ಬೆಳಗ್ಗೆನೇ 4:15 ಎದ್ದು ಒಂದು ಕ್ಷಣನೂ ಮಿಸ್ ಮಾಡಿದೆ. ಎಷ್ಟು ನಾವು ಕೆಲಸ ಮಾಡ್ತೀವಿ ಅಂತಂದರೆ ಟೈಮ್ ಹೋಗೋದೇ ಗೊತ್ತಾಗೋದಿಲ್ಲ, ಅಷ್ಟು ಕೆಲಸ ಆಗುತ್ತೆ. ಆ್ಯಂಡ್ 1 ನಿಮಿಷ ಕೂಡ ನೀವು ಕೂತ್ಕೊಳ್ಳೋಕ್ಕೂ ಆಗಲ್ಲ, ಟೈಮ್ ವೇಸ್ಟ್ ಮಾಡೋಕ್ಕೂ ಆಗಲ್ಲ. ಬಿಕಾಸ್ ಎಲ್ಲಿ ಟೈಮ್ ಆಗಿಬಿಡುತ್ತೆ, ಎಲ್ಲಿ ಗಾಡಿ ಬಂದುಬಿಡುತ್ತೆ, ಮತ್ತು ಲೇಟ್ ಆಗಿಬಿಡುತ್ತೆ ಅನ್ನೋ ಟೆನ್ಷನ್ ನೋಡ್ತಾನೆ ಇರುತ್ತೆ ತಲೆಯಲ್ಲಿ. ಆ್ಯಂಡ್ ದಯವಿಟ್ಟು ನನ್ನ ವಾಯ್ಸ್ನ ಇಗ್ನೋರ್ ಮಾಡಿ, ಬಿಕಾಸ್ ನನಗೆ ಹುಷಾರಿಲ್ದಿರೋ ಕಾರಣ ನನ್ನ ವಾಯ್ಸ್ ಚೇಂಜ್ ಆಗಿದೆ. ಆ್ಯಂಡ್ ಇನ್ನೊಂದೇನು ಅಂದರೆ ನಾನು ಬೆಳಗ್ಗೆ ವಾಯ್ಸ್ ಓವರ್ ಕೊಡ್ತಾ ಇರೋದ್ರಿಂದ ಸ್ವಲ್ಪ ವಾಯ್ಸ್ ಹಾಗೆ ಇರುತ್ತೆ. ಆ್ಯಂಡ್ ನನಗೆ ಮುಡುಕು ಕಟ್ಟೋದಕ್ಕೆ ಚೇಂಜ್ ಬೇಕಿತ್ತು, ಚೇಂಜೇ ಇರಲಿಲ್ಲ ಅಂದ್ಬಿಟ್ಟು ಹುಂಡಿಯಲ್ಲಿ ಚೇಂಜ್ ತೆಗಿತಿದ್ದೆ. ಇದೆಲ್ಲ ಚಿಕ್ಕ ವಯಸ್ಸಲ್ಲಿ ಅಭ್ಯಾಸ ಅಲ್ವಾ. ಚಿಕ್ಕ ವಯಸ್ಸಲ್ಲಿ ನಾನು ಇದೇ ಥರನೇ ಹುಂಡಿಗಳಲ್ಲಿ ಕಾಸ್ತಾ ತೆಗಿತಾ ಇದ್ದೆ. ಕೂಡಾಕೋದು ಕಟ್ ಮಾಡಿದ್ರೆ ಕಷ್ಟ ಆಗುತ್ತೆ, ಹೊಡೆದಾಕಿದ್ರೆ ಬೇಜಾರಾಗುತ್ತೆ ಅಂತ ಅಂದ್ಬಿಟ್ಟು ನಾನೇನು ಮಾಡ್ತಿದ್ದೆ, ಈ ಥರ ಲೈಕ್ ಕಡ್ಡಿನೋ ಚಾಕುನೋ ಏನೋ ಒಂದು ಹಾಕ್ಬಿಟ್ಟು ನಾನು ಕಾಯಿನ್ಸ್ನ ತಗೊಳ್ತಾ ಇದ್ದೆ. ಈವನ್ ನೋಟ್ಸ್ನ ಕೂಡ ನಾನು ತೆಗೆದಿದ್ದೀನಿ. ಯಾರೆಲ್ಲ ಚಿಕ್ಕ ವಯಸ್ಸಲ್ಲಿ ಈ ಥರ ಮಾಡಿದ್ದೀರಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಂತರ ಚೇಂಜ್ ಇರಲಿಲ್ಲ, 11 ರೂಪಾಯಿ ಏನು ಕಟ್ಟಬೇಕು, ಹಂಗಾಗಿ ಅದರಿಂದ ನಾನು ತಗೊಂಡೆ. ನನಗೆ ಅದರಲ್ಲಿ 14 ರೂಪಾಯಿನೋ ಬಂದುಬಿಡ್ತು. ಇರಲಿ ಬಿಡು ಅಂತ ಅಂದ್ಬಿಟ್ಟು ಹಂಗೆ ಎತ್ತಿಟ್ಟಿದ್ದೀನಿ. ಮೇ ಬಿ ನೆಕ್ಸ್ಟ್ ವೀಕಿಗೆ ಯೂಸ್ ಆಗುತ್ತೆ. ಪ್ರತಿ ವಾರ ಮರ್ತೋಗ್ತೀನಿ ನಾನು ಚೇಂಜ್ ಇಟ್ಕೊಳ್ಳೋದನ್ನು, ಅದಕ್ಕೆ ಹಂಗೆ ತೆಗೆದಿದ್ದು. ಅದು ನಂದೇ ದುಡ್ಡಲ್ವಾ, ಅದಕ್ಕೋಸ್ಕರನೇ. ಆ್ಯಂಡ್ ನೆಕ್ಸ್ಟು ನೀಟಾಗಿ ಬೆಳಗ್ಗೆ ಎದ್ದಿದ ತಕ್ಷಣ ನೈಟು ಡ್ರೈ ಫ್ರೂಟ್ಸ್ನ ನೆನೆಸಿದ್ದೆ, ಅದನ್ನು ತಿಂದೆ. ಅದಕ್ಕೂ ಮುಂಚೆ ಸ್ವಲ್ಪ ಗಾಳಿಯಲ್ಲಿ ನಿಂತ್ಕೊಂಡೆ ಒಂದು 2 ನಿಮಿಷ ಅಷ್ಟು. ಬಿಕಾಸ್ ಫ್ರೆಶ್ ಏರ್ ಅನ್ನೋದಿದೆ ಗೊತ್ತಾ, ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ, ಏನೋ ಒಂಥರ ಗುಡ್ ವೈಬ್ಸ್ ನಿಮಗೆ. ಅದಕ್ಕೆ ನೀವು ಟ್ರೈ ಮಾಡಿ. ನಾನು ಪ್ರತಿದಿನ ನಿಂತ್ಕೊಳ್ಳಲ್ಲ, ಈ ಥರ ಬೇಗ ಇದ್ದಾಗ ಖಂಡಿತ 1-2 ನಿಮಿಷ ಅಟ್ಲೀಸ್ಟ್ ನಿಂತ್ಕೋತೀನಿ. ಬಿಕಾಸ್ ಆ ಫ್ರೆಶ್ ಏರ್ ನಮ್ಮನ್ನು ಇನ್ನೂ ರಿಲೀಫ್ ಮಾಡುತ್ತೆ. ನಮ್ಮಲ್ಲಿ ಏನೇ ಸ್ಟ್ರೆಸ್ ಇದ್ರೂ ಕೂಡ ಅದು ಬಸ್ಟ್ ಔಟ್ ಆಗುತ್ತೆ. ಆ್ಯಂಡ್ ನನಗೆ ಡ್ರೈ ಫ್ರೂಟ್ಸ್ ತಿಂದ್ಬಿಟ್ಟು ನಾನು, ಬಿಕಾಸ್ ಡ್ರೈ ಫ್ರೂಟ್ಸ್ ಯಾಕೆ ತಿಂತಾ ಇದ್ದೀನಿ ಅಂದರೆ, ಯಾರೋ ಹೇಳಿದ್ರು ಮೈಗ್ರೇನ್ ಸಿಂಪ್ಟಮ್ಸ್ ಇರೋರಿಗೆ ಬಾದಾಮ್ ತಿಂದರೆ ತುಂಬ ಒಳ್ಳೇದು ಅಂದ್ಬಿಟ್ಟು, ಅದಕ್ಕೆ ನಾನು ನೈಟ್ ನೆನೆಸ್ಬಿಟ್ಟು ಬೆಳಗ್ಗೆ ತಿಂತಾ ಇದ್ದೀನಿ. ಕಸ ಗುಡಿಸಿ ಮನೆ ಒರೆಸಿ ಹೋಗಿ ಫ್ರೆಶ್ ಅಪ್ ಆಗಿ ಬಂದು ನಾನು ಬಾಗಿಲಿಗೆ ಅರ್ಶಿನ ಕುಂಕುಮ ಮಾಡ್ತಾ ಇದ್ದೀನಿ. ಆ್ಯಂಡ್ ಇದು ನನ್ನ ರೆಗ್ಯುಲರ್ ರೂಟೀನ್ ಆಗಿರುತ್ತೆ. ನೀವು ನೋಡ್ತಾನೆ ಇರ್ತೀರ, ಪ್ರತಿ ಡೇ ಇನ್ ಮೈ ಲೈಫಲ್ಲೂ ನಾನು ಈ ಥರ ಕಸ ಗುಡಿಸೋದು, ಮನೆ ಒರೆಸೋದು, ಏನಂತಾರೆ ಪಾತ್ರೆ ತೊಳೆಯೋದು, ಫ್ರೆಶ್ ಅಪ್ ಆಗೋದು, ಆ್ಯಂಡ್ ಬಾಗಿಲಿಗೆ ಅರ್ಶಿನ ಕುಂಕುಮ ಇಡೋದು. ಆ್ಯಂಡ್ ಎಲ್ಲರೂ ತುಂಬ ಅದನ್ನೇ ಇಷ್ಟಪಡ್ತೀರಾ, ಅದಕ್ಕೆ ನಾನು ಅದನ್ನೇ ಜಾಸ್ತಿ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಈ ರಂಗೋಲಿ ನಾನು ಚಿಕ್ಕ ವಯಸ್ಸಲ್ಲಿ ಕಲ್ತಿದ್ದು, ನನಗೆ ನೆನಪಿರಲಿಲ್ಲ. ಆಮೇಲೆ ಫ್ಲ್ಯಾಶ್ ಆಯಿತು, ಯಾಕೆ ಇವತ್ತು ಈ ರಂಗೋಲಿ ಹಾಕಬಾರ್ದು ಅಂತ ಅಂದ್ಬಿಟ್ಟು. ಸೊ ಅದಕ್ಕೆ ಇವತ್ತು ಈ ರಂಗೋಲಿನ ಹಾಕಿದ್ದೀನಿ. ಇದು ಹೇಗಿದೆ ಅಂದ್ಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ತುಂಬ ಜನ ನನಗೆ ರಂಗೋಲಿ ವೀಡಿಯೋಸ್ ಕಳಿಸ್ತಿರ್ತೀರ. ಕೆಲವೊಂದು ರಂಗೋಲಿ ವೀಡಿಯೋಗಳು ನೋಡಿ ಫುಲ್ ಕನ್ಫ್ಯೂಸೇ ಆಗ್ಬಿಟ್ಟಿರ್ತೀನಿ ನಾನು, ಇದು ಹೆಂಗೆ ಅಂತ. ಬಿಕಾಸ್ ಏನೇನೋ ಮಾಡಿಬಿಟ್ಟಿರ್ತಾರೆ, ಗೊತ್ತೇ ಆಗೋದಿಲ್ಲ ನಿಮಗೆ. ನಾನು ನೈಟೇ ಅಪ್ಪನಿಗೆ ಹೂವನ್ನ ತಂದಿಡೋದಕ್ಕೆ ಹೇಳಿದ್ದೆ, ಬಿಕಾಸ್ ಮರ್ತೋಗ್ಬಿಟ್ಟಿದ್ದೆ. ಅದಾದಮೇಲೆ ನಾನು ಅಪ್ಪ ತುಳಸಿ ಮತ್ತು ಹೂವು ತೊಗೊಂಡು ಬಾ ಅಂತ ಹೇಳಿದ್ದೆ. ಸೊ ಅಪ್ಪನಿಗೆ ಮಲ್ಲಿಗೆ ಹೂವನ್ನು ಚೆನ್ನಾಗಿ ಕೊಟ್ಟಿದ್ದಾರೆ, ತುಳಸಿ ಚೆನ್ನಾಗಿ ಕೊಟ್ಟಿಲ್ಲ. ತುಳಸಿ ಫುಲ್ ಕಟ್ಟಾಗಿ ಬಿಡಿ ಆಗಿದೆ. ಯಾಕೆ ಆ ಥರ ಮಾಡ್ತಾರೆ ಅಂತ ಗೊತ್ತಿಲ್ಲ. ಅಟ್ಲೀಸ್ಟ್ ದುಡ್ಡು ಕೊಡ್ತೀವಿ ಅಂದಾಗ ಕೊಡೋದನ್ನ ನೀಟಾಗಿ ಕೊಡಬೇಕು ಅಲ್ವಾ ಅವರು. ಇರಲಿ ಬಿಡಿ. ಪೂಜೆ ಎಲ್ಲ ಮುಗಿಸ್ಬಿಟ್ಟು 1 ಲೋಟ ಗ್ರೀನ್ ಟೀ ಮಾಡಿಕೊಂಡು ನಾನು ಜರ್ನಲ್ ಬರ್ದು ಒಂದು 10 ದಿನ ಆಗಿತ್ತು. ಆ್ಯಕ್ಚುಲಿ ಗ್ಯಾಪ್ ಆಗಬಾರ್ದು, ಅದಕ್ಕೆ ನಾನು ಇವತ್ತು ಸ್ಟಾರ್ಟ್ ಮಾಡೋಣ ಮತ್ತೆ ಅಂದ್ಬಿಟ್ಟು. ಬಿಕಾಸ್ ಅದನ್ನು ಮತ್ತೆ ರೀಬಿಲ್ಡ್ ಮಾಡ್ಕೊಳ್ಳೋಕ್ಕೆ ತುಂಬಾ ಕಷ್ಟ ಆಗುತ್ತೆ ಮೈಂಡ್ಸೆಟ್ನ. ಹಾಗಾಗಿ ಹಿಂಗಿದ್ರೂ ಫ್ರೆಶ್ ಮೂಡಲ್ಲಿದ್ದೆ ಅಂದ್ಬಿಟ್ಟು ನಾನು ಮತ್ತೆ ಜರ್ನಲ್ನ ಬರ್ದು ಎತ್ತಿಟ್ಟಿದ್ದಾಯಿತು. ಆ್ಯಂಡ್ ಪಕ್ಷಿಗಳಿಗೆ ಊಟ ಹಾಕಿರಲಿಲ್ಲ, ಅವ್ರು ಬಂದು ವೆಯ್ಟ್ ಮಾಡ್ತಾಯಿದ್ರು, ನಾನು ಮರ್ತುಬಿಟ್ಟಿದ್ದೆ. ಆಮೇಲೆ ಅವ್ರಿಗೂ ಕಾಳೆಲ್ಲ ಹಾಕ್ಬಿಟ್ಟು ಅವರು ತಿಂತಾಯಿದ್ರು. ಅಲ್ಲಿದ್ದ ಗಾಡಿ ಬಂತು ನನಗೆ, ಸೊ ಹತ್ಕೊಂಡು ಹೊಟ್ಟೆದಾಯಿತು. ಇಷ್ಟೆಲ್ಲ ಆಗೋ ಅಷ್ಟರಲ್ಲಿ ನಾನು 4:15 ಎತ್ತಿತ್ತು. ಆ್ಯಂಡ್ ನನಗೆ ಗಾಡಿ ಬಂದಾಗ 7:02 ಏನೋ ಆಗಿತ್ತು. ಸೊ ಅರ್ಥ ಮಾಡ್ಕೊಳ್ಳಿ, ಟೈಮೇ ಇರಲ್ಲ. ನೀವು ಎಷ್ಟು ಬೇಗ ಎದ್ರೂ ಕೂಡ ಕೆಲಸ ಆಗ್ತಾನೇ ಇರುತ್ತೆ, 1 ಸೆಕೆಂಡ್ ಕೂಡ ಕೂತ್ಕೊಳ್ಳೋಕ್ಕಾಗಲ್ಲ. ಸೊ ಇದೇ ರೂಟೀನ್, ಮಾರ್ನಿಂಗ್ ರೂಟೀನ್ ಶೂಟಿಂಗ್ ಇದ್ದರೆ ಹಿಂಗಾಗುತ್ತೆ. ನನಗೆ ತುಂಬ ಹೊಟ್ಟೆ ಹಸಿತಾಯಿತ್ತು, ಆ್ಯಂಟಿಬಯೋಟಿಕ್ಸ್ ತಗೊಳ್ತಾ ಇರೋದ್ರಿಂದ ಸಿಕ್ಕಾಪಟ್ಟೆ ಹೊಟ್ಟೆ ಹಸಿತಾಯಿತ್ತು ಅಂದ್ಬಿಟ್ಟು ಕುಕೀಸ್ ಇತ್ತು ಅಂದ್ಬಿಟ್ಟು ಅದನ್ನೇ ತಿನ್ಕೊಂಡು ಬಂದೆ. ಇವಳು ನೋಡಿ ಅದೇನೋ ಪಿಂಪಲ್ ಆಗುತ್ತಂತೆ, ಅದನ್ನು ಲೈಕ್ ಪ್ರೆಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ, ಅದು ಫುಲ್ ಒಂಥರ ಅಲರ್ಜಿ ಥರ ಆಗ್ಬಿಟ್ಟಿದೆ. ಸೊ ಅದಕ್ಕೆ ಜಾಸ್ತಿ ಮುಟ್ಕೊಳ್ಳೋಕ್ಕೆಲ್ಲ ಹೋಗಬಾರ್ದು, ಮುಟ್ಕೊಂಡ್ರೆ ನನ್ನ ಫೇಸ್ ಥರ ಆಗುತ್ತೆ. ನಾನು ಜಾಸ್ತಿ ಕಿತ್ಕೊಳ್ಳೋದು ಅದೆಲ್ಲ ಮಾಡ್ತಾ ಇರ್ತೀನಿ, ಅದಕ್ಕೆ ನನಗೆ ಹಂಗಿರೋದು.
ನಾವು ಎಷ್ಟು ಮುಟ್ಕೊಳ್ತೀವೋ ಪಿಂಪಲ್ನ ಅದು ಜಾಸ್ತಿ ಆಗುತ್ತೆ. ಮುಟ್ಕೋಬಾರ್ದು. ನನಗದು ಕೆಟ್ಟ ಅಭ್ಯಾಸ. ಉಗುರು ಒಂದು ಬೆಳೆಸಿದ್ದಿದೆ ಮುಂಚೆ, ಅದನ್ನ ಕಿತ್ಕೊಂಡು ಜಾಸ್ತಿ ಮಾಡ್ಕೊಂಡೆ. ಇವಾಗೇನು ಇಲ್ಲ ಆ ಥರ. ನಾನು ಇವಾಗ ಕಿತ್ಕೊಳ್ಳೋಕ್ಕೂ ಹೋಗಲ್ಲ, ಪಿಂಪಲ್ ಪ್ಯಾಚ್ ಹಾಕಿ ಬಿಟ್ಬಿಡ್ತೀನಿ. ಅವಳಿಗೂ ಅದನ್ನೇ ಹೇಳ್ತೀನಿ, ನಿಂಗೆ ಆ ಥರ ಪಿಂಪಲ್ ಆಯಿತು ಅಂದರೆ ಪ್ಯಾಚ್ ಹಾಕಿ ಬಿಟ್ಬಿಡು, ಬೆಳಗ್ಗೆ ಅದನ್ನು ಪೀಲ್ ಮಾಡು, ಕೈ ಮಾತ್ರ ಇಡಕ್ಕೆ ಹೋಗ್ಬೇಡ, ಬಿಕಾಸ್ ಹಾಳಾಗುತ್ತೆ ಅಂತ ಅಂದ್ಬಿಟ್ಟು. ನೀವು ಅಷ್ಟೇ ಪಿಂಪಲ್ಸ್ ಜಾಸ್ತಿ ಇತ್ತು, ಪಸ್ಸು ಜಾಸ್ತಿ ಆಗಿತ್ತು ಅಂತ ಅಂದರೆ ಆವಾಗ ನೀವು ಪ್ಯಾಚ್ನ ಯೂಸ್ ಮಾಡ್ಬೋದು, ಆಮೇಲೆ ಪೀಲ್ ಮಾಡ್ಬೋದು. ಬಿಕಾಸ್ ಕೈಯಲ್ಲಿ ನಾವು ಹೊಡೆಯೋದ್ರಿಂದ ಮಾರ್ಕ್ ಹಾಗೆ ಉಳಿದ್ಬಿಡುತ್ತೆ. ಪ್ಯಾಚ್ ಅಟ್ಲೀಸ್ಟ್ ಅದನ್ನು ಕಂಪ್ರೆಸ್ ಮಾಡುತ್ತೆ, ಹಾಗಾಗಿ ನಮಗೆ ಮಾರ್ಕು ಜಾಸ್ತಿ ಉಳಿಯೋದಿಲ್ಲ. ಸೊ ನೆಕ್ಸ್ಟು ಹೋಗಿ ಮೇಕಪ್ ಎಲ್ಲ ಮಾಡಿಸ್ಕೊಂಡು ಬಂದೆ. ನನ್ನ ತಲೆನ ಸ್ಟ್ರೇಟ್ನ್ ಮಾಡ್ಕೊಂಡಿರಲಿಲ್ಲ, ಬಿಕಾಸ್ ನಂಗೆ ಟೈಮ್ ಇರಲಿಲ್ಲ ಬೆಳಗ್ಗೆ. ಯೂಶ್ವಲಿ ನಾನು ಸ್ನಾನ ಮಾಡಿದಾಗ ಮಾಡ್ಕೊಂಡು ಹೋಗ್ಬಿಡ್ತೀನಿ, ಅದಕ್ಕೆ ಅಂತ ಒಂದು 10 ನಿಮಿಷ ಎತ್ತಿಟ್ಟಿರ್ತೀನಿ. ಬಟ್ ನೆನ್ನೆ ಆಗಿರಲಿಲ್ಲ, ಬಿಕಾಸ್ ಜರ್ನಲ್ ಬರೀಬೇಕಿತ್ತು, ಅದನ್ನು ಓದಬೇಕಿತ್ತು, ಆ್ಯಂಡ್ ಇನ್ನೇನು ಏನೇನೋ ತಲೆಯಲ್ಲಿ ಓಡ್ತಾ ಇತ್ತು ಅಂದ್ಬಿಟ್ಟು ಅದು ಕೆಲಸಗಳನ್ನ ಮುಗಿಸ್ಕೊಂಡು ಹೊಟ್ಟಿದ್ದಾಯಿತು. ಆ್ಯಂಡ್ ವಸುನೇ ಹೇರ್ ಸ್ಟ್ರೈಟಿಂಗ್ನ ಮಾಡಿದ್ಲು, ಆ್ಯಂಡ್ ನಾನು ಸ್ವಲ್ಪ ಟಚಪ್ ಎಲ್ಲ ಮಾಡಿಕೊಂಡೆ, ಬಿಕಾಸ್ ನನ್ನ ಸ್ಕಿನ್ನು ಸ್ವಲ್ಪ ಡ್ರೈ ಆಗಿತ್ತು. ನಾನು ಯಾವಾಗೆಲ್ಲ ತಲೆಗೆ ಸ್ನಾನ ಮಾಡ್ತೀನಿ ಅವಾಗೆಲ್ಲ ನನ್ನ ಫೇಸ್ ಕೂಡ ಸಿಕ್ಕಾಪಟ್ಟೆ ಡ್ರೈ ಆಗಿಬಿಡುತ್ತೆ. ಗೊತ್ತಾ, ಅದಕ್ಕೆ ಮರಿಬಾರ್ದಲ್ಲ ಸನ್ಸ್ಕ್ರೀನ್. ಎಲ್ಲ ಇತ್ತದು. ಹಾಯ್ ಸೂರ್ಯ, ಹಲೋ. ಇಷ್ಟು ಡಿಸೈನಾಗ ಹಾಕೋ ಸನ್ಸ್ಕ್ರೀನ್ ನಾನು ಡೈಲಿ. ಇದು ಕಾಲಿನೇ ಆಗೋಗೈತೆ. ಅರ್ಪಿ ಅಂತ ಇದೀನಿ ವಸು, ಈ ಕೈಗೆ ಹಾಕೋ ತೋರಿಸ್ತೀನಿ. ಮಕ್ಕಳಿಗೆ ಸನ್ಸ್ಕ್ರೀನ್ ಹಾಕಿಲ್ಲ ಅಂತ ಗಡ್ಡಿ ಟೈಮ್ ಆಗಿತ್ತಲ್ಲ ಅರ್ಜೆಂಟಲ್ಲಿ. ಇದೇನೇಳು ನಿನ್ನೆ ಹಾವು ನೋಡ್ಬೇಕ ನಾವು. ಅಲ್ಲ ಇದೇನೇಳು ಪಲ್ಸ್ ರೇಟ್ ಇದು. ಪಲ್ಸ್ ರೇಟ್ ಇದು ತೋರಿಸ್ತಾ ಇರೋದು ಎಲ್ಲಿ ನೋಡಿದೆ ಹಾವು? ಅದೇ ಇದ್ರಲ್ಲಿ ತಾನೇ ರೆಸಿಡೆಂಟ್ ತೋರಿಸ್ತಲ್ಲ. ಅಲ್ಲ, ಓ ದಾರಿಲಿ ಹೋಗ್ತಾ ನೈಟು ಅದ್ಯಾವ್ದು ಕಲರ್ ಹಾವಕ್ಕ. ಅದು ಮೇಲೆ ಪಟ್ಪಟ್ಟೆ ಇರುತ್ತಲ್ಲ, ಗಿಟ್ಟು ಲೈಟ್ ಗ್ರೀನ್ ಕಲರು. ಅಂದ್ರೆ ಮೇಲೆ ಗಿಟ್ ಮಾತ್ರ, ಹಾವು ಮಾತ್ರ ಬ್ಲಾಕ್. ಹಾಯ್ ಮಾಡು, ಬಟ್ಟೆ ತೆಗೆದು ಹಾಯ್ ಮಾಡು. ಇವಳು ನೋಡು, ಒಳಗಡೆ ಕರೆಂಟ್ ಇಲ್ಲ. ಕರೆಂಟ್ ಹೋಯ್ತು ಅಂತ ಆಚೆ ಬಂದ್ವಿ. ಇಲ್ಲೂ ಶೆಕೆ ಅಲ್ಲೂ ಶೆಕೆ ಆಯ್ತಾರ ಕುತ್ಕೊಳಕ್ಕೆ. ಬಂತು ತಿರ್ಗಾ ಹೋಯ್ತು. ಶೂ ಆಗಲ್ಲ ಗುರು ಒಳಕ್ಕೆ ಈ ಬಿಸ್ಲಿಗೆ. ಸೂರ್ಯ ನಿಂಗೆ ನ್ಯಾಯನ ಸೂರ್ಯ, ಚಡ್ಡಿ ಹಾಕಿಸ್ಬಿಡ್ತೀನಿ ನಿಂಗೆ. ಬಂದೆ ಬಿಟ್ಟು ಹೇಳ್ತಿದ್ದ ಇವ್ ಜಾಸ್ತಿ. ಮಿಸ್ಟರ್ ಸೂರ್ಯ. ಶಿವ ಶಿವ ಶಿವ. ಶ್ರೀಧರ್ ಸರ್ ಬರ್ತಾರಕ್ಕ, ಶ್ರೀಧರ್ ಸರ್ ಬರ್ತಾರ. ಹಿಂಗೆ ಕಣ್ತೆಗೆ ಸರ್ಪ್ರೈಸ್ ಅಂತ ಹೇಳಿ ಕೊನೆಗೆ ನಿಮ್ ಮ್ಯಾಜಿಕ್ ಮಾಸ್ಟರ್ ಬರ್ದೆ ಕೈ ಕೊಟ್ಬಿಟ್ರಲ್ಲ, ನಿಮ್ ಮಾತ್ರ ಸರ್ಪ್ರೈಸ್ ಕೊಡ್ತಾನೆ. ಅಮ್ಮನೊಂದು ಹೌದಾ ಮ್ಯಾಜಿಕ್ ಮಾಸ್ಟರ್ ರೋಲ್ ಮುಂಚೆ ಇಲ್ಲ, ನೀವು ನಿಜ ಇಲ್ಲ. ತಗೊಳ್ಬೇಕಮ್ಮ. ರೋಲ್ ಯಾರ್ದು ಯೂಟ್ಯೂಬ್ ಚಾನಲ್ ಹೆಸರು ಹೇಳು. ಎಲ್ಲರೂ ನನ್ನ ಹೆಸರು ಆರಾಧಿಸ್ತಾರೆ. ನಿಮಗೆ ಖುಷಿ ಎದಕ್ಕೆ ಹೇಳಿದ್ರೆ ನಾನು ಕೊಟ್ಟಾಗ ಏನ್ ಮಾಡ್ತಾ ಇದ್ಯಾ? ಬೆಳಗ್ಗೆ ನೋಡಿದ್ರೆ ಅಷ್ಟು ಬಿಸಿಲು, ಇವಾಗ ನೋಡಿದ್ರೆ ಎಷ್ಟೊಂದು ಮಳೆ ಗೊತ್ತಾ, ನಿಲ್ತಾನೆ ಇಲ್ಲ ಮಳೆ. ಹಾಲ್ ಆರ್ಟಿಸ್ಟ್ ಏನ್ ಹೆಂಗ್ ತಗೊಂಡ್ತಾರಂತೆ ಈ ಮಳೆ? ನಾವು ನಿಂತ್ಕೊಂಡ್ರೆ ಅವನೇ ಇರ್ತಾನೆ, ಅವನೇ ಏನ್ ಮಾಡೋರು ಹೇಳಿ, ನಮ್ಮ ಪರಿಸ್ಥಿತಿ ಯಾರಿಗೆ ಹೇಳಕ್ಕ? ಈ ಮಳೆಯಲ್ಲಿ ಹೆಂಗಪ್ಪ ಹೋಗೋದು ನಾವು? ಹೋಗೋದಿಲ್ಲಿಂದ
ಇದು ಡೈರೆಕ್ಟ್ ರಾಣೆ ಬರ ಅಯ್ಯೋ ಕರ್ಮೋಳೆ ಓಕೆ ಫೈನಲಿ ವೇಟ್ ಮಾಡ್ಬಿಡ್ತಾಳೆ. ಓಕೆ ಬಾಯ್. ನಮಗೆ ಮುಗ್ದಾಗ್ಲೇ 9:15 ಆಗಿತ್ತು. ಆ್ಯಂಡ್ ಸಿಕ್ಕಾಪಟ್ಟೆ ಮಳೆ ಬರ್ತಿರೋದ್ರಿಂದ ಹೇಗೆ ಹೋಗಬೇಕು ಅಂತಲೇ ಗೊತ್ತಾಗಿರಲಿಲ್ಲ. ಬಿಕಾಸ್ ಗಾಡಿಗಳು ತೆಗೆಯೋ ಲಕ್ಷಣ ಕೂಡ ಇರಲಿಲ್ಲ, ಯಾಕಂದರೆ ಅಷ್ಟು ಮಳೆ ಬರ್ತಿತ್ತು. ಆ್ಯಂಡ್ ನಮ್ಮ ಮನೆ ಹತ್ರನೂ ಸ್ವಲ್ಪ ಮಳೆ ಬಂದಿದೆ, ಹಾಗಾಗಿ ನನ್ನ ಮನೆ ಒಳಗಡೆಲ್ಲ ಒಂಚೂರು ನೀರು ಬಂದಿದೆ. ಆ್ಯಂಡ್ ಡ್ರೆಸ್ ಚೇಂಜ್ ಮಾಡಿಕೊಂಡು ನಾನು ಫ್ರೆಶ್ ಅಪ್ ಆದೆ. ಸಿಕ್ಕಾಪಟ್ಟೆ ಸುಸ್ತಾಗಿತ್ತು, ಬಿಕಾಸ್ ಅಷ್ಟು ಬಿಸಿಲು ಮತ್ತು ಅಷ್ಟು ಮಳೆ, ಡಿಫ್ರೆಂಟ್ ವೆದರ್ಸಲ್ಲಿ ಇದ್ದು, ಅದು ಲೈಟ್ ಒಳಗಡೆಲ್ಲ ಇದ್ದು ಬಂದಿರ್ತೀವ, ಏನೋ ಒಂಥರ ಹಿಂಸೆ ಆಗ್ತಿರುತ್ತೆ. ಮನೆಗೆ ಬಂದು ಫ್ರೆಶ್ ಅಪ್ ಆಗಿ ಮಲ್ಕೊಳ್ಳೋದಿದೆ ಗೊತ್ತಾ, ಅದಕ್ಕಿಂತ ಖುಷಿ ಇನ್ನೊಂದು ಏನೂ ಇಲ್ಲ. ಶೂಟಿಂಗ್ ಟೈಮಲ್ಲಿ ನಂಗೆ ಅದೇ ಅನಿಸುತ್ತೆ, ತುಂಬ ಸ್ಟ್ರೆಸ್ ಆಗಿರುತ್ತೆ, ಬಂದು ನಿದ್ದೆ ಮಾಡಿಬಿಡ್ತೀನಿ. ಬಟ್ ಸಮ್ಟೈಮ್ಸ್ ನಂಗೆ ನಿದ್ದೆನೇ ಬರೋಲ್ಲ, ಎಷ್ಟೇ ಸುಸ್ತಾಗಿದ್ರು ಕೂಡ ನಿದ್ದೆ ಬರೋಲ್ಲ. ಬಟ್ ಇವಾಗ ರೆಗ್ಯುಲರಾಗಿ ಶೂಟ್ ಮಾಡ್ತಾ ಇರೋದ್ರಿಂದ ಬೇಗ ಬಂದು ಒಂದು 10-15 ನಿಮಿಷ ಮೊಬೈಲಲ್ಲಿ ನೋಡ್ತೀನಿ, ಅದು ಆಟೋಮೆಟಿಕ್ಕಾಗಿ ನಿದ್ದೆ ಬಂದುಬಿಡುತ್ತೆ, ಹಾಗೆ ನಿದ್ದೆ ಮಾಡಿಬಿಡ್ತೀನಿ. ಬಟ್ ನೆನ್ನೆನೋ ಹಾಗೆ ಆಯಿತು, ಫುಲ್ ಟಯರ್ಡ್ ಆಗಿತ್ತು, ಹಾಗೆ ಮಲ್ಕೊಂಡ್ಬಿಟ್ಟೆ. ಇದಾಗಿತ್ತು ಇವತ್ತಿನ ವಿಡಿಯೋ. ನಾನು ಏನೆಲ್ಲ ಬಳಸಿದ್ದೀನಿ ಎಲ್ಲನೂ ಟ್ಯಾಗ್ ಮಾಡಿರ್ತೀನಿ, ಚೆಕ್ ಮಾಡಿ. ಆ್ಯಂಡ್ ನನಗೆ ಇವತ್ತು ಸಿಕ್ಕಾಪಟ್ಟೆ ಇಷ್ಟ ಆಯಿತು, ಬಿಕಾಸ್ ಎನ್ವೈರ್ಮೆಂಟ್ ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ಐ ವಾಸ್ ಆಲ್ಸೋ ವೆರಿ ಹ್ಯಾಪಿ. ಐ ಆಮ್ ಗ್ರೇಟ್ಫುಲ್ ಫಾರ್ ಟುಡೇ. ನನಗೆ ದೇವ್ರು ಏನು ಇವತ್ತು ಕೊಟ್ಟಿದ್ದಾನೆ. ಆ್ಯಂಡ್ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮರಿಬೇಡಿ, ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ. ಓಕೆ ಬಾಯ್.